ನಮಸ್ಕಾರ. ನುಡಿ ಬೆಳಗು. ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಗವಿಮಠ ಕೊಪ್ಪಳರವರ ಲೇಖನ ವ್ಯಾವಹಾರಿಕ ಭಕ್ತಿ. ಒಂದು ಮನೆಯಲ್ಲಿ ಕುರಿಮರಿ ಇತ್ತು. ಆ ಮನೆಯವರು ಅದನ್ನು ಬಹಳ ಪ್ರೀತಿ ಮಾಡ್ತಿದ್ರು. ಅದರ ತಲೆಯ ಮೇಲೆ ಕೈಯಾಡಿಸ್ತಿದ್ರು. ಇದನ್ನು ನೋಡಿದ ಕೊಟ್ಟಿಗೆಯಲ್ಲಿದ್ದ ಆಕಳ ಕರು ಅದರ ತಾಯಿಗೆ, ಆ ಕುರಿಮರಿಗೆ ಈ ಮನೆಯವರು ಎಷ್ಟೊಂದು ಪ್ರೀತಿ ಮಾಡ್ತಾರೆ, ಆದರೆ ನನಗೆ ಏನೂ ಕಾಳಜಿ ಮಾಡೋದಿಲ್ಲ ಯಾಕೆ ಎಂದು ಕೇಳಿತಂತೆ. ಅದಕ್ಕೆ ತಾಯಿ, ಈಗ ನಿನಗೆ ಗೊತ್ತಾಗೋದಿಲ್ಲ, ಸುಮ್ಮನಿರು ಎಂದು ಹೇಳಿ ಹೊರಗೆ ಮೇಯಲು ಹೋಯಿತು. ಆಕಳ ವಾಪಸ್ ಬಂದಾಗ ಕರು ನಡುಗುತ್ತಾ ನಿಂತಿತ್ತು. ಯಾಕೆ, ಏನಾಯಿತು ಎಂದು ಕೇಳಿತು ತಾಯಿ ಆಕಳ. ಈ ಮನುಷ್ಯರು ಹೆಗಲ ಮೇಲೆ ಕೈ ಹಾಕ್ತಾರೆ ಅಂದರೆ ಅವರನ್ನು ಉಳಿಸೋದಿಲ್ಲ ಅನ್ನೋದು ಈಗ ನನಗೆ ಗೊತ್ತಾಯಿತು ಅಂತು ಆ ಕರು. ಗಿಡ ಹಣ್ಣು ಕೊಡುತ್ತೆ ಅಂದರೆ ಅದಕ್ಕೆ ನೀರು ಹಾಕ್ತೀವಿ, ಇಲ್ಲವಾದರೆ ಒಣಗಲಿ ಬಿಡು ಅಂತೀವಿ. ಆಕಳ ಹಾಲು ಕೊಡುತ್ತಿದ್ದರೆ ಇಟ್ಕೋತೀವಿ, ಇಲ್ಲ ಅಂದರೆ ಕಟುಕರಿಗೆ ಕೊಡ್ತೀವಿ. ಒಂದು ಸಲ ಒಂದು ಮುದಿ ಆಕಳ, ಯಾಕೆ ನನ್ನನ್ನು ಕಟುಕರಿಗೆ ಕೊಡ್ತಿ, ನನ್ನ ಹಾಲು ಕುಡ್ದ ನೀನು ಕಟುಕರಿಗೆ ಕೊಡ್ತೀಯಲ್ಲ ಯಾಕೆ ಎಂದು ಕೇಳಿತು. ಅದಕ್ಕೆ ಯಜಮಾನ, ನೀನು ಮುದುಕಿಯಾದೆಯಲ್ಲ ಅದಕ್ಕೆ ಎಂದು ಉತ್ತರಿಸಿದ. ನಿನ್ನ ತಾಯಿನು ಮುದುಕಿಯಾಗಿದ್ದಾಳೆ, ಆಕೆಯನ್ನು ಕಟುಕರಿಗೆ ಕೊಡ್ತೀಯೇನು? ನನ್ನನ್ನು ಒಯ್ದು ಕೊಲೆ ಮಾಡುವವರು ಕಟುಕರಲ್ಲ, ನನ್ನ ಹಾಲುಂಡು ಕಟುಕರಿಗೆ ಕೊಡ್ತೀಯಲ್ಲ ನೀನು ಕಟುಕ ಎಂದು ಮುದಿ ಆಕಳ ಹೇಳಿತಂತೆ. ಅಂದರೆ ನಮಗೆ ಲಾಭ ಇದ್ದರಷ್ಟೇ ನಾವು ಪ್ರೀತಿ ಮಾಡೋದು. ನೀವು ಸಾಕಷ್ಟು ಸಂಪತ್ತು ಸಂಪಾದಿಸ್ತೀರಿ, ಆ ಸಂಪತ್ತನ್ನು ಎಲ್ಲಿಡ್ತೀರಿ? ಎಲ್ಲ ಹಣ ಆಭರಣಗಳನ್ನು ಬೀರು ಒಳಗೆ ಇಟ್ಟು ಲಾಕ್ ಮಾಡ್ತೀರಿ. ಅದಕ್ಕೆ ಕೋಡ್ ವರ್ಡ್, ಪಾಸ್ವರ್ಡ್ ಎಲ್ಲ ಮಾಡಿಸಿರುತ್ತೀರಿ. ಅದರ ಮೇಲೆ ಅಷ್ಟು ಪ್ರೀತಿ ನಿಮಗೆ. ಸಂಪತ್ತು ಲಾಕ್ ಮಾಡಿಟ್ಟು ನೀವು ಚಾಪೆ ಹಾಕಿಕೊಂಡು ಪಕ್ಕದಲ್ಲಿ ಬ್ಯಾಟರಿ, ಕೋಲು ಇಟ್ಕೊಂಡು ಮಲಗ್ತೀರಿ. ಕಳ್ಳನಿಗೆ ಗೊತ್ತಾಗುವುದಿಲ್ಲವೇನು? ಆತ ಪಿಸ್ತೂಲು ಹಿಡ್ಕೊಂಡು ಬಂದು ನಿಮ್ಮ ಹಣೆಗೆ ಇಟ್ಟು, ಎಲ್ಲಿದೆ ಹಣ, ಒಡವೆ ಕೊಡು, ಬೀರು ಬೀಗ ಕೊಡು ಎಂದು ಅಬ್ಬರಿಸಿದರೆ, ಅಲ್ಲಿದೆ ನೋಡು ಅಂತೀರಿ. ನೀವು ಸಂಪತ್ತನ್ನು ಬಹಳ ಪ್ರೀತಿ ಮಾಡುತ್ತಿದ್ದರೆ ಕಳ್ಳರಿಗೆ ನನಗೆ ಹೊಡೆದರೆ ಹೊಡೀರಿ, ಸಂಪತ್ತು ಮಾತ್ರ ಮುಟ್ಟಬೇಡಿ, ಬಿಟ್ಟು ಬಿಡಿ ಅನ್ನಬೇಕಿತ್ತು. ಆದರೆ ನೀವು ಹಾಗೆ ಹೇಳಲಿಲ್ಲ. ಯಾಕೆಂದರೆ ನೀವು ಪ್ರೀತಿ ಮಾಡಿದ್ದು ನಿಮ್ಮನ್ನು. ಜೀವಕ್ಕೆ ಕುತ್ತು ಬರುತ್ತೆ ಎಂದರೆ ಸಂಪತ್ತು ಹೋದರೆ ಹೋಗಲಿ ಅಂತೀರಿ. ಒಂದು ಮುದುಕಿ ಏಪ್ರಿಲ್ ತಿಂಗಳ ಮಠ ಮಧ್ಯಾಹ್ನ ದೇವರ ಗುಡಿಗೆ ಹೋಗಿ, ಇಗೋ ನಿನಗೆ 2 ಕಾಯಿ ಒಡಿಸ್ತೀನಿ, ನನ್ನ ಎಮ್ಮೆ ಕರು ಕಳೆದಿದ್ದಾವೆ, ಅದನ್ನು ಹುಡುಕಿ ಕೊಡು ಅಂತ ದೇವರನ್ನು ಕೇಳಿತು. ಬಿಸಿಲಿನಲ್ಲಿ ದೇವರು ಓಡಾಡಿ ಈಕೆಯ ಎಮ್ಮೆ ಕರು ಹುಡುಕಬೇಕು. ಈಕೆ ಗುಡಿಯ ನೆರಳಲ್ಲಿ ಕುಳಿತುಕೊಳ್ಳುವಾಕೆ. ಅಂದರೆ ದೇವರಿಗೆ ಕಾಣಿಕೆ ಯಾತಕ್ಕೆ ಕೊಟ್ಟಿದ್ದೀವಿ ಅಂದರೆ ಆತ ನಮಗೇನೋ ಕೊಡ್ತಾನೆ ಅಂತ. ನಮ್ಮ ಭಕ್ತಿ ಕೂಡ ವ್ಯಾವಹಾರಿಕವಾಗಿದೆ. ಇದು ಸಲ್ಲ. ನಮಸ್ಕಾರ. ಧನ್ಯವಾದಗಳು.